ಶಾಶ್ವತವಾದ ಒಂದು ನೀರಾವರಿ ಯೋಜನೆಗಳನ್ನ ಸುಮಾರು ವರ್ಷದಿಂದ ಇವತ್ತು ಒಂದು ನೀರಾವರಿ ಯೋಜನೆಗಳನ್ನ ಕೊಟ್ಟಿಲ್ಲ. ನಿನ್ನೆ ದಿನ ತಾವೆಲ್ಲ ಕೇಳಿದ್ರಿ, ನಿನ್ನೆ ತುಮಕೂರಿನಲ್ಲಿರುವಂತಹ ನೀರಾವರಿ ಯೋಜನೆಗಳ ಬಗ್ಗೆ ಸುಮಾರು 100-200 ಕಿಲೋಮೀಟರ್ ಪೈಪ್ಲೈನ್ ಮಾಡೋದ್ರ ಮುಖಾಂತರ ಆ ನೀರಾವರಿ ಯೋಜನೆಗಳಿಗೋಸ್ಕರ ನಮ್ಮ ಸುರೇಶ್ ಕುಮಾರ್ ಆಗಿರ್ಬೋದು, ಡಾಕ್ಟರ್ ರಂಗನಾಥ್ ಅವರು ನಿನ್ನೆ ವಾಗ್ದಾಳಿಯನ್ನ ನಡೆಸ್ತಾ ಇದ್ರು. ಆದ್ರೆ ನನ್ನ ಕಳಕಳಿ ಏನಂದ್ರೆ ಸಭಾಧ್ಯಕ್ಷರೇ, ನನ್ನ ಕ್ಷೇತ್ರದಲ್ಲಿ ಹೋಗಿರುವಂತ ಒಂದು ತುಂಗಭದ್ರಾ ನದಿಯಿಂದ ಒಂದು ಶಾಶ್ವತವಾದ ನೀರಾವರಿ ಯೋಜನೆಗಳನ್ನ ಕೊಡ್ಬೇಕಂತ ಹೇಳಿ ತಮ್ಮ ಮುಖಾಂತರ ಅವರಿಗೆ ಮನವಿಯನ್ನ ಮಾಡ್ತಾ ಇದ್ದೀನಿ. ಆಲ್ರೆಡಿ ತಮಗೆಲ್ಲ ಗೊತ್ತಿರುವ ಹಾಗೆ ಸಿಂಗ್ಟಾನೂರು ಏತ್ ನೀರಾವರಿಯಲ್ಲಿ ಹನಿ ನೀರಾವರಿ ಕಾಮಗಾರಿಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಕಳಪೆ ಮಟ್ಟದ ಒಂದು ಕಾಮಗಾರಿ ನಡೀತಾ ಇದೆ. ಹೋದ ಬಾರಿನೂ ಸಹಿತ ತಮ್ಮ ಗಮನಕ್ಕೆ ತಂದಿದ್ದೆ ಸಭಾಧ್ಯಕ್ಷರೇ, ಆದ್ರೆ ಅವರ ವಿರುದ್ಧವಾಗಿ ಯಾವುದೇ ತರ ಆಕ್ಷನ್ ಅನ್ನ ತಗೊಂಡಿಲ್ಲ. ಅದರ ಜೊತೆಯಲ್ಲಿ ಇನ್ನೊಂದು ಜಾಲವಾಡಿಗೆ ಏತ್ ನೀರಾವರಿಗೆ ಸಂಬಂಧಪಟ್ಟಂಗೆ ಹಿಂದೆ ಸರ್ಕಾರ ನಮ್ಮ ಬೊಮ್ಮಾಯಿ ಸಾಹೇಬರಿದ್ದಾಗ ಆ ಜಾಲವಾಡಿಗೆ ಏತ್ ನೀರಾವರಿಗೆ 197 ಕೋಟಿ ರೂಪಾಯಿಯನ್ನ ಇಟ್ಟಿದ್ರು. ಈ ಏತ್ ನೀರಾವರಿಗೆ ಸಂಬಂಧಪಟ್ಟಂಗ 3 ಕ್ಷೇತ್ರಕ್ಕೆ ಸಂಬಂಧಪಡುತ್ತೆ ಸಭಾಧ್ಯಕ್ಷರೇ. ರೋಣ, ಶಿರಟ್ಟಿ ಮತಕ್ಷೇತ್ರ ಮತ್ತು ಗದಗ ಮತಕ್ಷೇತ್ರಕ್ಕೂ ಸಹಿತ ಸಂಬಂಧ ಬೀಳ್ತದ. ಹಾಗಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಸಹಿತ ಮನವಿ ಮಾಡ್ತೀನಿ, ಈ ಏನು ಜಾಲವಾಡಿಗೆ ಏತ್ ನೀರಾವರಿ ಆಗ್ಬೇಕಾಗಿದೆ ಅದನ್ನ ಆದಷ್ಟು ಬೇಗನೆ ಕೈಗೊಳ್ಬೇಕಂತ ಹೇಳಿ ಅವ್ರನ್ನ ಮನವಿ ಮಾಡ್ತದೆ. ಅದರ ಜೊತೆಯಲ್ಲಿ ಹಿಂದಿನ ಬಾರಿನೂ ಸಹಿತ ಇಟಗಿ ಸಾಸಲವಾಡಿ ಏತ್ ನೀರಾವರಿಯನ್ನ 20 ಕೆರೆ ತುಂಬಿಸುವ ಯೋಜನೆಗಳಿಗೆ ಸಂಬಂಧಪಟ್ಟಂಗ 2017ರಲ್ಲಿ ಚಾಲನೆಯನ್ನ ಕೊಟ್ಟಿದ್ರು ಸಭಾಧ್ಯಕ್ಷರೇ. ಆದ್ರೆ ಅಲ್ಲಿರುವಂತಹ ಗುತ್ತಿಗೆದಾರ ಏನ್ ಮಾಡಿದ್ರೆ, ಕೆಲಸ ಆಗ್ಲಾರ್ದೇನೆ 115 ಕೋಟಿ ರೂಪಾಯಿಯನ್ನ ಆಲ್ರೆಡಿ ಬಿಲ್ ಅನ್ನ ಪಾವತಿ ಮಾಡಿಸ್ಕೊಂಡಿದ್ದಾರೆ. ಆದ್ರೆ ಕೆಲಸ ನೋಡಿದ್ರೆ 10% ಕೆಲಸ ಸಹಿತ ಆಗಿಲ್ಲ. ಯಾವ ತರ ಬಿಲ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಸಭಾಧ್ಯಕ್ಷರೇ, ದುಃಖ ಆಗ್ತದ. ಆ ಕೆರೆ ದಂಡೆ ಮೇಲೆ ಪೈಪ್ ಅನ್ನ ಇಟ್ಟು ಪೈಪ್ಲೈನ್ ಮಾಡ್ಲಾರ್ದೇನೆ ಯಾವ್ಯಾವ ಕೆರೆ 20 ಕೆರೆ ಮೇಲೆ ಕೆರೆ ದಂಡೆ ಮೇಲೆ ಪೈಪ್ಲೈನ್ ಇಟ್ಟು ಕೆರೆವರೆಗೂ ನಾವು ಪೈಪ್ಲೈನ್ ಮಾಡಿವಂತ ಹೇಳಿ 115 ಕೋಟಿ ರೂಪಾಯಿ ಬಿಲ್ ಅನ್ನ ಮಾಡಿಸ್ಕೊಂಡಿದ್ದಾನೆ. ಅಂತ ಗುತ್ತಿಗೆದಾರನ ಮೇಲೆ ಇನ್ನೂವರೆಗೂ ಕ್ರಮ ಆಗಿಲ್ಲ. ಅಟ್ಲೀಸ್ಟ್ ಅದ್ ಕೆಲಸ ಆದ್ರೂ ಮಾಡಂದ್ರು ಸಹಿತ ಕೆಲಸವನ್ನ ಮಾಡ್ತಾ ಇಲ್ಲ ಸಭಾಧ್ಯಕ್ಷರೇ. ಬೇರೆ ಕಾರಣಗಳು ಹೇಳ್ತಾ ಇದ್ದಾನೆ, ಫಾರೆಸ್ಟ್ ಅವರು ಪರ್ಮಿಷನ್ ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ ಅಂತೇಳಿ. ಆದ್ರೆ ನಮ್ಮಲ್ಲಿರುವಂತ DF ಅವ್ರ ಜೊತೆ ಮಾತಾಡಿದ್ದೀನಿ, ನಿಮಗ್ ಪರ್ಮಿಷನ್ ವಿಷಯಗಳು ಬಂದ್ರೆ ನಾನು ಅದ್ರ ಜೊತೆಲಿ ಇರ್ತೀನಿ, ನಿನ್ ಕೆಲಸವನ್ನ ಪ್ರಾರಂಭ ಮಾಡಪ್ಪ ಅಂದ್ರೆ ಇನ್ನೂವರೆಗೂ ಪ್ರಾರಂಭ ಮಾಡ್ತಾ ಇಲ್ಲ ಸಭಾಧ್ಯಕ್ಷರೇ. ಅದ್ರ ಜೊತೆಯಲ್ಲಿ ಇವತ್ತು ತುಂಗಭದ್ರಾ ನದಿ ನಮ್ಮ ಹತ್ರ ಹಾದು ಹೋಗಿದೆ ಅಂದ್ರೂ ಸಹಿತ ಕುಡಿಯೋ ನೀರಿನಿಗೆ ಹಾಹಾಕಾರ ಇದೆ. ಇವತ್ತು ನನ್ನ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ಗದಗ ಜಿಲ್ಲೆಯವರಿಗೂ ಸಹಿತ, ಗದಗ ತಾಲೂಕಿನಲ್ಲಿ, ಗದಗ ಸಿಟಿಯಲ್ಲಿ ಸಹಿತ ಇವತ್ತು ಕುಡಿಯೋ ನೀರಿನ ಬಹಳಷ್ಟು ಹಾಹಾಕಾರದಿಂದ ಕೂಡಿದೆ ಸಭಾಧ್ಯಕ್ಷರೇ. ಅದರ ಜೊತೆಯಲ್ಲಿ ಸಭಾಧ್ಯಕ್ಷರೇ, ಈ ಲಕ್ಷ್ಮೇಶ್ವರ ಮತ್ತು ಶಿರಟ್ಟಿ ಮತ್ತು ಮುಂಡ್ರಿಗಿಗೆ ಕುಡಿಯೋ ನೀರಿನ ಒಂದು ಸಪರೇಟ್ ಆಗಿ ಒಂದು ಪ್ಲಾನ್ ಅನ್ನ ಮಾಡಿಕೊಟ್ಟು 1 ವರ್ಷ ಆಯ್ತು. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತ ಸಚಿವರು ಇನ್ನೂವರೆಗೂ ಅದಕ್ಕೆ ಗಮನ ಹರಿಸಿಲ್ಲ. ಇವತ್ತು ಅಧಿವೇಶನ ನಡೆಯುವಂತಹ ಸಮಯದಲ್ಲಿ ನೀನ್ ಏನ್ ಹೇಳ್ತೀಯ ಕೊಡು, ಮಾಡಿಕೊಡ್ತೀವಂತಾರೆ. ಆದ್ರೆ ಅದು ನಡೆಯುವಂತದ್ದು, ಅವರು ಆಶ್ವಾಸನೆ ಕೊಡುವಂತದ್ದು ಅಧಿವೇಶನದ ಸಮಯದಲ್ಲಿ ಒಂದು ಬಿಟ್ರೆ ಬೇರೆ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಅವರಿಂದ ಸ್ಪಂದನೆ ಸಿಗ್ತಿಲ್ಲ ಸಭಾಧ್ಯಕ್ಷರೇ. ಅದರ ಜೊತೆಲಿ ಲಕ್ಷ್ಮೇಶ್ವರವನ್ನ ಹೊಸ ತಾಲೂಕಂತ ಘೋಷಣೆ ಮಾಡಿ ಸುಮಾರು ವರ್ಷಗಳು ಆದ್ರೂ ಸಹಿತ ಇವತ್ತಿಗೂ ಒಂದು ಅಲ್ಲೇ ಮಿನಿ ವಿಧಾನಸೌಧ ಏನ್ ಮಾಡ್ಬೇಕಂತ ಕನಸಿದೆ, ಇನ್ನೂವರೆಗೂ ಸಹಿತ ಆ ಕೆಲಸ ಮುಂದುವರಿಸಿಲ್ಲ. ಬೇರೆ ತಾಲೂಕುಗಳಿಗೆ, ಕೆಲವೊಂದು ತಾಲೂಕುಗಳಿಗೆ ಅನುದಾನವನ್ನ ಬಿಡುಗಡೆ ಮಾಡಿದ್ದಾರೆ. ಆದ್ರೆ ನಮ್ಮ ಲಕ್ಷ್ಮೇಶ್ವರ ತಾಲೂಕಿಗೆ ಆದಷ್ಟು ಬೇಗನೆ ಆ ಕೆಲಸವನ್ನ ಪ್ರಾರಂಭಿಸಬೇಕಿದೆ. ಅದರ ಜೊತೆಯಲ್ಲಿ ತಮಗೆಲ್ಲರೂ ಗೊತ್ತಿದೆ ಸಭಾಧ್ಯಕ್ಷರೇ, ಗ್ರಾಮೀಣ ಭಾಗದ ರಸ್ತೆಗಳು ಇವತ್ತು ನಾವು ಯಾವ್ದಾದ್ರೂ ಹಳ್ಳಿಗೆ ಹೋಗ್ಬೇಕಂದ್ರೆ ಅಲ್ಲಿ ಎಲ್ಲಾ ರೈತರು ಆ ಗ್ರಾಮೀಣ ಭಾಗದ ರಸ್ತೆ ಬಗ್ಗೆ ಕೇಳ್ತಾ ಇದ್ದಾರೆ. ಇವತ್ತು ಅಗಲೇ ಇವರಿದ್ರು ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬರು, ದಯವಿಟ್ಟು ಅವ್ರಿಗೆ ಹೇಳಿ, ತಮಗೂ ಸಹಿತ ಗೊತ್ತಿದೆ, ಒಂದು ರಸ್ತೆ ಸಹಿತ ಸರಿಯಾಗಿಲ್ಲ, 1 ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿಕೊಟ್ಟಿಲ್ಲ. ಸಭಾಧ್ಯಕ್ಷರೇ, ದಯವಿಟ್ಟು ಅವ್ರ ಗಮನಕ್ಕೆ ತಗೊಂಡ್ಬನ್ನಿ. ಅವ್ರು ಯಾರಿಗೂ ಮಾಡಿಲ್ಲ, ಇಡೀ ರಾಜ್ಯದಲ್ಲಿ ಯಾವರಿಗೂ 1 ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ. ದಯವಿಟ್ಟು ಅವರಿಗೆ ಅನುದಾನವನ್ನು ಬಿಡುಗಡೆ ಮಾಡ್ಲಿಕ್ಕೆ ಅವ್ರಿಗೆ ಹೇಳ್ಬೇಕಂತ ನಮ್ಮ ಮುಖಾಂತರ ಸಭಾಧ್ಯಕ್ಷರು ದಯವಿಟ್ಟು 5 ನಿಮಿಷ ಮುಂದರಿಗೆಯಲ್ಲಿ ಸುಮಾರು 30,000 ಜನಸಂಖ್ಯೆ ಇರುವಂತಹ ಒಂದು ತಾಲೂಕಿನಲ್ಲಿ ಒಂದು ಸರ್ಕಾರಿ ಪ್ರೌಢಶಾಲೆ ಇಲ್ಲ. ಹೋದ ಬಾರಿನೂ ಸಹಿತ ಕೇಳಿದ್ದೆ ನಾನು. ಯಾಕಂದ್ರೆ ಅದಕ್ಕೆ ಹತ್ಕೊಂಡಂತ ಹಳ್ಳಿಗಳಲ್ಲಿ ಪ್ರೌಢಶಾಲೆ ಇದಾವು, ಆದ್ರೆ ಸಿಟಿಯಲ್ಲಿ ಪ್ರೌಢಶಾಲೆ ಇಲ್ಲ. ಅಲ್ಲಿರುವಂತಹ ಬಡ ಮಕ್ಕಳು, ಇವತ್ತು ಬಡ ಮಕ್ಕಳು ಎಲ್ಲಿ ಹೋಗ್ಬೇಕಂದ್ರೆ ಸಿಟಿಗಿಂತ ಬಿಟ್ಟು ಹಳ್ಳಿಗೆ ಹೋಗಿ ಕಲಿಯುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ.
ಅದರ ಜೊತೆಯಲ್ಲಿ ಬಿದ್ರಳ್ಳಿ ಮತ್ತು ಗುಮ್ಗೋಳದಲ್ಲಿರುವಂತಹ ಪುರಾತನ ದೇವಸ್ಥಾನಗಳು ಬಿದ್ರಳಮ್ಮ ಮತ್ತು ಗೋಣಿ ಬಸವೇಶ್ವರ ಅನ್ನೋ ದೇವಸ್ಥಾನಗಳಿದೆ. ಅದನ್ನ ಶಿಫ್ಟಿಂಗ್ ಮಾಡಿರೋದ್ರಿಂದ ಈ ಎರಡು ವಿಲೇಜ್ಗಳನ್ನ ಹಳ್ಳಿಗಳನ್ನ ಸ್ಥಳಾಂತರ ಮಾಡಿರೋದ್ರಿಂದ ಅಲ್ಲಿರುವಂತಹ ಎರಡು ದೇವಸ್ಥಾನಕ್ಕೆ ಒಂದು ತಡೆಗೋಡೆ ನಿರ್ಮಾಣ ಮಾಡ್ಬೇಕಂತೇಳಿ ಹಲವು ವರ್ಷದ ಒಂದು ಬೇಡಿಕೆ ಆಗಿದೆ ಸಭಾಧ್ಯಕ್ಷರೇ. ಹಾಗಾಗಿ ಅದನ್ನು ತಡೆಗೋಡೆ ಕಟ್ಟಿಸುವಂತ ಒಂದು ಕಾರ್ಯನೂ ಸಹಿತ ಆಗ್ಬೇಕಾಗಿದೆ. ಅದರ ಜೊತೆಯಲ್ಲಿ ವಿಶೇಷವಾಗಿ ಈ ಶಾಲೆಗಳು ಹೋದ ಬಾರಿ ನಾನು 2 ಹಾಸ್ಟೆಲ್ಗಳನ್ನ ಸಂಬಂಧಪಟ್ಟಂತ ಅಧಿಕಾರಿಗಳಿಂದ ಅನುಮೋದನೆ ತಗೊಂಡಿದ್ದೆ. ಆದ್ರೆ ಅವಶ್ಯಕತೆ ಇರುವಲ್ಲಿ ಕೊಡ್ಲಿಲ್ಲ. ಬೇರೆಯವರು ತಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ಕ್ಷೇತ್ರಕ್ಕೆ ತಗೊಂಡ್ರು. ಸಭಾಧ್ಯಕ್ಷರೇ, ದಯವಿಟ್ಟು ನಮ್ಮಲ್ಲಿರುವಂತಹ ವಿದ್ಯಾರ್ಥಿಗಳು ಓದ್ಲಿಕ್ಕೆ ಎಲ್ಲರೂ ಸಹಿತ ಹಾಸ್ಟೆಲ್ ಅಲ್ಲಿ ಓದುವಂತವ್ರು ಇದ್ದಾರೆ. ದಯವಿಟ್ಟು ಅಲ್ಲಿರುವಂತಹ ಹಾಸ್ಟೆಲ್ಗಳನ್ನ ಅಲ್ಲಿ ಜನಸಂಖ್ಯೆ ಆಧಾರಿತವಾಗಿ ಹಾಸ್ಟೆಲ್ಗಳನ್ನ ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ತಾ ಇದ್ದೀನಿ. ಸಭಾಧ್ಯಕ್ಷರು ದಯವಿಟ್ಟು ಸಭಾಧ್ಯಕ್ಷರು 2 ನಿಮಿಷ ಕೊಟ್ಟಿಲ್ಲ. ಆಯ್ತು 10 ನಿಮಿಷ. ಅದ್ರ ಜೊತೆಯಲ್ಲಿ ಕಲಬುರಗಿಯಲ್ಲಿ ನಡೆದಂತ ಒಂದು ಘಟನೆ, ಒಂದು ಯಡ್ರಾಮಿ ತಾಲೂಕಿನಲ್ಲಿ ಬಂಜಾರ ಸಮಾಜದ ಒಬ್ಬ 11 ವರ್ಷದ ಬಾಲಿಕೆಯ ಮೇಲೆ ಹೆಡ್ ಮಾಸ್ಟರ್ ಆದವರು ರೇಪನ್ನ ಮಾಡ್ತಾರೆ. ಆದ್ರೆ ನಮ್ಮ ಒತ್ತಡ ಏನಿದೆ ಅಂದ್ರೆ ಅಂತವರ ಮೇಲೆ ಕಠಿಣವಾದ ಕ್ರಮ ತಗೋಬೇಕು. ಇಲ್ಲೇ ನಮ್ಮ ಗೃಹ ಸಚಿವರಾದಾರ, ಅವ್ರು ಯಾರು ಆ ಹೋರಾಟದಲ್ಲಿ ಭಾಗವಹಿಸಿದ್ರು ಅವರ ಮೇಲೆ FIR ಗಳನ್ನ ಮಾಡ್ತಾ ಇದ್ದಾರೆ ಇವತ್ತು ಕಲಬುರಗಿಯಲ್ಲಿ. ದಯವಿಟ್ಟು ಆ ಏನು FIR ಗಳನ್ನು ಮಾಡ್ತಾ ಇದ್ದಾರೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಗೃಹ ಸಚಿವರು ಒಂದು ಸೂಚನೆಯನ್ನು ಕೊಡ್ಬೇಕಂತ ಹೇಳಿ ನಮ್ಮ ಮುಖಾಂತರ ಕೇಳ್ತಾರೆ. ಸಭಾಧ್ಯಕ್ಷರೇ, ಒಂದೇ ನಿಮಿಷ. ಸಭಾಧ್ಯಕ್ಷರೇ, ನನ್ನ ಕ್ಷೇತ್ರದಲ್ಲಿ ಸಭಾಧ್ಯಕ್ಷರೇ, ಆನ್ಲೈನ್ ಗೇಮಿನ